ಬಂಧುಗಳೇ ನಮಸ್ಕಾರ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹಿಂದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು. ಆದ್ರೆ ಈಗ ಸಾಲ ಮಾಡಿ ಆದ್ರೂ ಪರವಾಗಿಲ್ಲ, ನಿಮ್ ಹತ್ರ ದುಡ್ಡು ಇರ್ಲಿಲ್ಲ ಅಂದ್ರೂ ಸಾಲ ಮಾಡಿ ಆದ್ರೂ ಒಂದ್ಸತಿ ಪ್ರಯಾಗರಾಜಕ್ಕೆ ಬರ್ರಿ. ಯಾಕಪ್ಪ ಅಂದ್ರೆ ಈ ಮಹಾ ಕುಂಭಮೇಳ 144 ವರ್ಷಕ್ಕೆ ಆದ್ಮೇಲೆ ಇವತ್ತು ಬಂದದಂದ್ರ ನಾವ್ ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡ್ಯಾವಂದ್ರ ಇದು ಎಷ್ಟು ಜನ್ಮ ಬಂದ್ರು ನಮಗ್ ಮತ್ತೆ ಹೊಳಿ ಇದು ಸಿಗೋದಿಲ್ಲ. ನಮ್ಮ ಅಜ್ಜ ಮುತ್ತಜ್ಜ ನೋಡ್ಯಾರೋ ಇಲ್ಲ ಗೊತ್ತಿಲ್ಲ, ನಮ್ಮ ಮಕ್ಕಳು ಮರಿಮ ಮಕ್ಕಳು ಅವ್ರು ನೋಡ್ತಾರೋ ಇಲ್ಲ ಗೊತ್ತಿಲ್ಲ. ಈ ಚಾನ್ಸ್ ನಮಗ್ ಬಂದದ. ಎಲ್ಲಾರು ಈ ಮಹಾ ಕುಂಭಮೇಳಕ್ಕೆ ಒಂದ್ಸತಿ ಬಂದು ಇಲ್ಲಿ ಈ ನದಿ ಸ್ನಾನ ಮಾಡಿದ್ರೆ ಇಷ್ಟ ಆನಂದ ಅನಿಸ್ತಲ್ಲ, ಅದು ಎಷ್ಟು ಹೇಳಿದ್ರು ಯಾವ ರೀತಿ ಹೇಳಿದ್ರು ಈ ಪದಗಳೇ ಸಾಲಾಕತ್ತಿಲ್ಲ. ಯಾಕಂದ್ರ 70-80 ವರ್ಷದ ವೃದ್ಧರು ಹಿಡ್ಕೊಂಡು 4-5 ವರ್ಷದ ಯುವಕರು ಮಕ್ಕಳು ಹಿಡ್ಕೊಂಡು ಈ ಕುಂಭಮೇಳದಲ್ಲಿ ಭಾಗವಹಿಸ್ಲಾಗ್ತಾರ. ನನಗೆ ಆಗಲ್ಲ ಅಂತೇಳಿ ಅನ್ನಕ್ ಹೋಗ್ಬಾರ್ರಿ. ಸುಮ್ಮ 10-11 ಆದ್ಮೇಲೆ ಪೂರಾ ಬಿಸಿಲು ಬರ್ತದ, ಯಾವ್ದೇ ರೀತಿ ಥಂಡಿನೂ ಇರುದಿಲ್ಲ. ನೀವು ಬರ್ರಿ, ನೂಕು ಇಲ್ಲ, ಗದ್ಲಿಲ್ಲ, ಏನೂ ಇಲ್ಲ. ಇಲ್ಲಿ ಯಾವುದೇ ಪರ ವಿರೋಧ ಮಾತಿಲ್ಲ. ಇಲ್ಲಿ ಕೇಳೋದು ಒಂದೇ ಒಂದ್ ಮಾತು, ಹರ ಹರ ಮಹಾದೇವ್, ಜೈ ಗಂಗಾ ಮಾತೆ, ಜೈ ಯಮುನಾ, ಜೈ ಸರಸ್ವತಿ. ಇವು ಬಿಟ್ರೆ ಮತ್ತೊಂದು ಯಾವ ಶಬ್ದನೂ ಇಲ್ಲಿ ಕೇಳೋದಿಲ್ಲ. ಆದ ಕಾರಣ ನೀವು ಜೀವನದಲ್ಲಿ ಏನೇ ತ್ರಾಸಿದ್ರು ಇಲ್ಲಿ ಒಂದ್ಸತಿ ಬಂದವ್ರಿ, ಜೀವನ ಸಾರ್ಥಕ ಆಗತ್ತ, ಪುಣ್ಯ ಆಗತ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.